ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರೀನ್ ತಂಬಿ ಸ್ಪೈಸಿ ಹ್ಯಾಂಡ್ ಚಾನಲ್ಸ್ಗೆ. ನಾವು ಇವತ್ತು ಗಂಟಲು ನೋವು ಮತ್ತು ಕಫ ನಿವಾರಣೆಗೆ ಒಂದು ಒಳ್ಳೆ ಮನೆಮದ್ದು ಕಷಾಯ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನನಗೆ ಆಲ್ರೆಡಿ ಶೀತ ಆಗಿರೋದ್ರಿಂದ ನಾನು ಕಷಾಯ ಮಾಡ್ತಾಯಿದ್ದೀನಿ, ನಿಮಗೂ ತಿಳಿಸ್ಕೊಡೋಣ ಅಂತ. ಈ ಪ್ಲ್ಯಾಂಟ್ ಹೆಸರು ಆಡು ಸೋಗೆ. ಇದು ಗಂಟಲು ಬೇನೆಗೆ ಒಂದು ಒಳ್ಳೆ ಮನೆಮದ್ದು. ಇದು ಕಾಮಕಸ್ತೂರಿ, ಇಂಗ್ಲೀಷಲ್ಲಿ ಸಬ್ಜಾ ಸೀಡ್ಸ್ ಅಂತಲೂ ಕರೀತಾರೆ, ಪ್ಲ್ಯಾಂಟ್ ಅಂತ. ಸಬ್ಜಾ ಸೀಡ್ಸ್ ಪ್ಲ್ಯಾಂಟ್. ಇದರಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಐರನ್ ಕಂಟೆಂಟ್ ಇರುತ್ತೆ. ತುಳಸಿ ಎಲ್ಲರಿಗೂ ಗೊತ್ತಿರೋದು ಎಷ್ಟು ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಹೇಳಿ. ಕಫಕ್ಕೆ, ಶೀತಕ್ಕೆ ಎಲ್ಲ ತುಂಬ ಒಳ್ಳೆಯದು. ನಾನಿವತ್ತು ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿ ಎರಡೂ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅಮೃತ ಬಳ್ಳಿ, ಇದರಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಹೆಚ್ಚುತ್ತೆ ನಮಗೆ. ದೊಡ್ಡಪತ್ರೆ ಗಂಟ್ಲು ನೋವಿಗೆ ಒಂದು ಒಳ್ಳೆ ಮದ್ದು, ಅದ್ರ ಜೊತೆಗೆ ಶ್ವಾಸಕೋಶದ ಸಮಸ್ಯೆ ಇದ್ರೂ ಹೆಲ್ಪ್ ಮಾಡುತ್ತೆ. ಅರಿಶಿನ, ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಶುಂಠಿ, ಜೀರಿಗೆ ಮತ್ತು ಕರಿಮೆಣಸು, ಇದಿಷ್ಟನ್ನು ಬಂದು ಸ್ವಲ್ಪ ಕಲ್ಲಲ್ಲಿ ಜಜ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕು ನೀರಲ್ಲಿ. ಎಗೇನ್ ನಾವು ನೀರು ಎಕ್ಸಾಂಪಲ್ಗೆ 1 ಚಮಚ ಇಟ್ಟಾಗ ಅದು ಕುದಿದು ಅರ್ಧ ಚಮಚಷ್ಟು ಆಗಬೇಕು, ಆವಾಗ ಕಷಾಯ ರೆಡಿ ಇದೆ ಅಂತ. ಸೊ ಇದಕ್ಕೆ ನೀವು ಸ್ವಲ್ಪ ಟೇಸ್ಟಿಗೆ ಬೆಲ್ಲನೋ ಅಥವಾ ಸಕ್ಕರೆ ಬೇಕಂದ್ರೂ ನೀವು ಸೇರಿಸ್ಕೋಬೋದು. ಆಮೇಲೆ ಇದಿಷ್ಟು ಇಂಗ್ರೀಡಿಯೆಂಟ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಜೀರಿಗೆ ಇರುತ್ತೆ, ಕರಿಮೆಣಸು ಇರುತ್ತೆ, ತುಳಸಿ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಹಾಕಿ ನೀವು ಕಷಾಯ ಮಾಡ್ಕೊಬೋದು. ಅರಿಶಿನ ಇಲ್ಲ ಅಂದರೂ ಅರಿಶಿನ ಪುಡಿ ಇರುತ್ತೆ, ಅದನ್ನು ಸೇರಿಸ್ಕೊಳ್ಳಿ. ಸೊ ನನ್ನ ಹತ್ರ ಇದಿಷ್ಟು ಪ್ಲ್ಯಾಂಟ್ಸ್ ಇದೆ. ನಂತರ ಹರ್ಬಲ್ ಪ್ಲ್ಯಾಂಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ಎಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನು ಲಭ್ಯ ಇದೆಯೋ ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಕಷಾಯ ಮಾಡ್ಕೊಂಡು ಕುಡೀರಿ. ಯೂಶ್ವಲಿ ನಮ್ಮ ಮನೇಲಿ ಮಕ್ಕಳು ಅಷ್ಟೇ, ಶೀತ ಆದ ತಕ್ಷಣ ಫಸ್ಟ್ ಅವ್ರು ಕೇಳೋದೇ ಕಷಾಯ ಮಾಡು ಅಂತ. ಅದು 2ರಿಂದ 3 ಸತಿ ಕಷಾಯ ಕುಡಿದ್ರೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ. ಮನೆಯಲ್ಲೇ ಬಂದು ಮನೆಮದ್ದು ಮಾಡ್ಕೊಂಡು ನಾವು ಹೇಗೆ ನೀವು ಈ ಥರ ಕಷಾಯ ಮಾಡಿ ಅದು ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ತಿಳಿಸಿ. ಆಮೇಲೆ ಕೆಲವೊಂದು ಮನೆಗೆ ಬೇಕಾಗಿರೋಂಥ ಪ್ಲ್ಯಾಂಟ್ಸ್ನ ಅಟ್ಲೀಸ್ಟ್ 1-2 ಪಾಟ್ ಇದ್ರೂ ಅದರಲ್ಲಿ ಗ್ರೋ ಮಾಡ್ಕೊಳ್ಳಿ. ಆಡು ಸೋಗೆ ಇರ್ಬೋದು, ದೊಡ್ಡಪತ್ರೆ ಇರ್ಬೋದು, ತುಳಸಿ ಅಂತೂ ಸಾಮಾನ್ಯವಾಗಿ ಇರುತ್ತೆ. ಸೊ ಮನೆಯಲ್ಲೇ ಈ ಥರ ಥಂಡಿ ಇದ್ದಾಗ ನಾವು ಕಷಾಯ ಮಾಡ್ಕೊಂಡು ಕುಡಿಬೋದು, ಒಳ್ಳೆ ರಿಸಲ್ಟ್ ಸಿಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯಿತಾ, ಇದು ಹೆಲ್ಪ್ ಆಗುತ್ತಾ ಈ ಇನ್ಫಾರ್ಮೇಷನ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.